ರಾಜ್ಯದ ಜನತೆಗೆ ಇತ್ತೀಚಿನ ದಿನಗಳಲ್ಲಿ ಒಂದಲ್ಲ ಒಂದು ಉತ್ಪನ್ನಗಳ ದರ ಏರಿಕೆಯಾಗುವ ಮೂಲಕ ಶಾಕ್ ಮೇಲೆ ಶಾಕ್ ಎದುರಾಗ್ತಲೇ ಇದೆ. ಕೆಲವು ದಿನಗಳ ಹಿಂದೆಯಷ್ಟೇ ಕೆಎಂಎಫ್ ನಂದಿನಿ ಬೆಣ್ಣೆ ಸೇರಿದಂತೆ ಹಲವು ಉತ್ಪನ್ನಗಳ ದರ ಇಳಿಕೆ ಮಾಡುವ ಮೂಲಕ ಜನಸಾಮಾನ್ಯರಿಗೆ ರಿಲೀಫ್ ನೀಡಿತ್ತು. ಆದರೆ ಈ ಖುಷಿ ಹೆಚ್ಚು ದಿನ ಬಾಳಿಕೆ ಬರಲು ಬಿಡದ ಕರ್ನಾಟಕ ಹಾಲು ಮಂಡಳಿಯು ಇದೀಗ ತುಪ್ಪ ಹಾಗೂ ಬೆಣ್ಣೆ ದರದಲ್ಲಿ ದಿಢೀರ್ ಏರಿಕೆ ಮಾಡಿದೆ. ಪರಿಷ್ಕೃತ ದರದ ಅನ್ವಯ 1 ಕೆಜಿ ತುಪ್ಪದ ಬೆಲೆಯಲ್ಲಿ 15 ರೂಪಾಯಿ ಏರಿಕೆಯಾಗಿದ್ದರೆ ಇತ್ತ 1 ಕೆಜಿ ಬೆಣ್ಣೆ ದರ ಬರೋಬ್ಬರಿ 22 ರೂಪಾಯಿ ಏರಿಕೆ ಕಂಡಿದೆ. ಈ ಮೊದಲು 1 ಕೆಜಿ ತುಪ್ಪದ ದರ 700 ರೂಪಾಯಿ ಆಗಿದ್ದು, ಪರಿಷ್ಕೃತ ದರದ ಅನ್ವಯ 1 ಕೆಜಿ ತುಪ್ಪದ ದರ 715 ರೂಪಾಯಿಗಳಿಗೆ ಮಾರಾಟವಾಗಲಿದೆ. ಅಂತೆಯೇ 1 ಕೆಜಿ ಬೆಣ್ಣೆಯ ದರ 600 ರೂಪಾಯಿಯಿಂದ 622 ರೂಪಾಯಿಗಳಿಗೆ ಏರಿಕೆ ಕಂಡಿದೆ. ಈ ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಈ ರೀತಿ ಬೆಣ್ಣೆ ಹಾಗೂ ತುಪ್ಪದ ದರದಲ್ಲಿ ಕಂಡುಬಂದಿರುವ ಭಾರಿ ಏರಿಕೆಯು ಶ್ರೀಸಾಮಾನ್ಯರ ಜೊತೆಯಲ್ಲಿ ಹೋಟೆಲ್ ಹಾಗೂ ತಿಂಡಿ ಉದ್ಯಮಗಳ ಮೇಲೂ ಪರಿಣಾಮ ಬೀರಲಿದೆ. ಈ ಮೊದಲು ಜಿಎಸ್ಟಿ ಕಡಿತದಿಂದಾಗಿ ನಂದಿನಿ ತುಪ್ಪ ಸೇರಿದಂತೆ ಇನ್ನಿತರ ಉತ್ಪನ್ನಗಳ ಬೆಲೆ ಇಳಿಕೆ ಮಾಡಲಾಗಿತ್ತು. ಇದಾದ ಬಳಿಕ ನವೆಂಬರ್ ತಿಂಗಳಲ್ಲಿ ತುಪ್ಪದ ದರ 15% ಏರಿಕೆ ಕಂಡಿದ್ರೆ, ಬೆಣ್ಣೆ ದರದಲ್ಲಿ 6% ಏರಿಕೆ ಉಂಟಾಗಿತ್ತು. ಇದೀಗ ಗಾಯದ ಮೇಲೆ ಬರೆ ಎಂಬಂತೆ ಮತ್ತೊಮ್ಮೆ ನಂದಿನಿ ಬೆಣ್ಣೆ ಹಾಗೂ ತುಪ್ಪದ ದರದಲ್ಲಿ ಏರಿಕೆ ಉಂಟಾಗಿದ್ದು, ಜನಸಾಮಾನ್ಯರು ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.